ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ವಿಶೇಷವಾಗಿ ಒಳ್ಳೆ ಕುರುಬ ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿಮ್ಮ ಮುಂದೆ ಬರುವಂತೆ ಅಥವಾ ಟಿ ವಿ ಚಾನಲಲ್ಲಿ ವಾಕ್ಯ ಸಂದೇಶವನ್ನು ನೀಡಿದಂತಹ ದೇವರ ಮಹಾಕೃಪೆಯನ್ನು ನೆನೆಸ್ಕೊಳ್ಳುತ್ತಾ ದೇವರನ್ನು ಕೊಂಡಾಡ್ತೇನೆ. ನಿಜವಾಗಿಯೂ ನಮ್ಮ ದೇವರು ಒಳ್ಳೆಯವನಾಗಿದ್ದಾನೆ. ನಿಜವಾಗಿ ಯೇಸು ಒಳ್ಳೆಯವನಾಗಿದ್ದಾನೆ. ಆತನ ಆತ್ಮನ ಮುಖಾಂತರವಾಗಿ ದೇವರ ಆತ್ಮನಲ್ಲಿ ಇರುವವರಿಗೆ, ಪವಿತ್ರ ಸಭೆಗೆ ಅಥವಾ ಯಾರೆಲ್ಲ ಇನ್ನೂ ದೇವರಲ್ಲಿ ಬಂದಿಲ್ಲವೋ ಅವರೆಲ್ಲರನ್ನು ದೇವರು ಇವತ್ತು ಮಾತನಾಡುವ ಆತನಾಗಿದ್ದಾನೆ. ತನ್ನ ವಾಕ್ಯದ ಮುಖಾಂತರ, ತನ್ನ ಆತ್ಮನ ಮುಖಾಂತರವಾಗಿ. ನಿಜವಾಗಿಯೂ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಚಿಕ್ಕದೊಂದು ಪ್ರಾರ್ಥನೆ ಮಾಡಿ ಇವತ್ತಿನ ಸಂದೇಶ ಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡುವ ದೇವರ ಮಕ್ಕಳು ಅಥವಾ ದೇವರ ಸೇವಕರು ಅಥವಾ ಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡುವವರು ನೀವು ಹಾಕಿದ್ದೀರಿ. ಈ ವಿಷಯವಾಗಿ ನಾವು ಮಾತನಾಡುವಾಗ ನಾನು ನಿಜವಾಗಿ ಹೇಳ್ತೇನೆ, ಸಮಸ್ಯೆಗಳು, ಕಷ್ಟಗಳು, ಇಕ್ಕಟ್ಟುಗಳು, ಪರಿಸ್ಥಿತಿಗಳು ಏನೂ ಇರಬಹುದು. ಆದರೆ ದೇವರ ಮಕ್ಕಳು ಪ್ರಾರ್ಥನೆಯಲ್ಲಿಯೂ ಅಥವಾ ದೇವರ ಮಹಿಮೆಯಲ್ಲಿ, ದೇವರ ಪ್ರಸನ್ನತೆಯಲ್ಲಿ ಬರುವುದಾದರೆ, ಆ ಒಂದು ಮಹಿಮೆಯಲ್ಲಿ ಅವರು ಬಂದರೆ ಖಂಡಿತವಾಗಿ ಲೋಕದ ಎಲ್ಲ ಸಂಗತಿಗಳನ್ನು ಅಲ್ಲ ಕಲ್ಲೋಲವಾಗಿ ಮಾರ್ಪಡಿಸುವಂತಹ ಶಕ್ತಿ ಸಾಮರ್ಥ್ಯದಲ್ಲಿ ತುಂಬಿದವರಾಗಿದ್ದೀರಿ. ಅದಕ್ಕಾಗಿ ಇವತ್ತಿನ ವಾಕ್ಯ ಸಂದೇಶಕ್ಕಾಗಿ ದೇವರ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವ. ಅಪ್ಪ ತಂದೆಯೇ, ಮಾತನಾಡು ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ತಂದೆ ದೇವರೇ, ನೀನು ಮಾತನಾಡು, ಪವಿತ್ರಾತ್ಮನೇ ಮಾತನಾಡು. ಯಾರೆಲ್ಲ ಇವತ್ತು ವಾಕ್ಯವನ್ನು ಕೇಳ್ತಾ ಇದ್ದಾರೆ, ಯಾರೆಲ್ಲ ಇವತ್ತು ನಿನ್ನ ವಾಕ್ಯಕ್ಕಾಗಿ ದಾಹದಿಂದ, ಆತುರದಿಂದ ಕಾತುಕೊಂಡು ಈ ಸಂದೇಶಕ್ಕಾಗಿ ನಿರೀಕ್ಷಿಸುವ ಪ್ರತಿಯೊಬ್ಬರ ಮೇಲೆ ನಿನ್ನ ಆತ್ಮನ ಅಭಿಷೇಕ ಉಂಟಾಗಲಿ. ಭೌತಿಕ, ಶಾರೀರಿಕ, ಆತ್ಮಿಕ ಮನ್ನವನ್ನು, ಆಶೀರ್ವಾದವನ್ನು, ಬಿಡುಗಡೆಯನ್ನು, ಸ್ವಸ್ಥತೆಯನ್ನು, ಆರೋಗ್ಯವನ್ನು, ರಕ್ಷಣೆಯನ್ನು ಕೊಟ್ಟು ಅದ್ಭುತವಾಗಿ ನಡೆಸು. ಅವರ ಕಣ್ಣೀರು ಕಷ್ಟಗಳನ್ನು ನೀಗಿಸು. ಎಲ್ಲ ಸಂಕಷ್ಟ ವೇದನೆಗಳನ್ನು ನೀಗಿಸು. ಎಲ್ಲ ಭಯದ ಆತ್ಮವು ಯೇಸುವಿನ ನಾಮದಲ್ಲಿ ಅದು ಅವರನ್ನು ಬಿಟ್ಟು ತೊಲಗುವಂತ ಗದರಿಸ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಸುಖ ಸಮಾಧಾನ ಉಂಟಾಗಲಿ. ವಿಶೇಷವಾಗಿ ಈ ವಾಕ್ಯದಲ್ಲಿ ನೀನು ತೋರಲ್ಪಡಲು, ಈ ವಾಕ್ಯದ ಮುಖಾಂತರ ಮಾತನಾಡು. ನಿನಗೊಬ್ಬನಿಗೆ ಮಹಿಮೆ ಉಂಟಾಗಲಿ. ತಂದೆ ದೇವರೇ, ನಿನಗೊಬ್ಬನಿ ನಾಮವು ಮೇಲೆ ತಲ್ಪಡಲಿ. ನೀನೇ ನಡೆಸು, ನೀನೇ ಮಹಿಮೆ ಹೊಂದು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ ಜೀವಳ ತಂದೆ, ಆಮೇನ್. ಪ್ರೈಸ್ ಗಾಡ್. ಇವತ್ತಿನ ವಾಕ್ಯ ಸಂದೇಶಕ್ಕಾಗಿ ಹೋಗುವುದಾದರೆ ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 17 ವಚನ 6ರಿಂದ ನಾನು ವಚನ 6 ಓದ್ತಾನೆ. ಅವರು ಸಿಕ್ಕದೆ ಹೋದದ್ದರಿಂದ ಆ ಜನರು ಯೋಸೋನನನ್ನು ಕೆಲವು ಮಂದಿ ಸಹೋದರನನ್ನು ಊರಿನ ಅಧಿಕಾರಿಗಳ ಬಳಿಗೆ ಎಳಕೊಂಡು ಹೋಗಿ, ಲೋಕವನ್ನು ಅಲ್ಲಕಲ್ಲೋಲ ಮಾಡಿದ ಆ ಮನುಷ್ಯರು ಇಲ್ಲಿಗೂ ಬಂದಿದ್ದಾರೆ. ವಾವ್! ಇಲ್ಲಿ ಥೆಸಲೋನಿಕದಲ್ಲಿ ಪವಿತ್ರ ಸಭೆಯ ಪ್ರಾರಂಭ. ಪೌಲ ಸೀಲರು ಥೆಸಲೋನಿಕದಲ್ಲಿ ಅಥವಾ ಸಿನಗೋಗಳಲ್ಲಿ ಅಥವಾ ಅವರ ಪ್ರಾರ್ಥನಾ ಮಂದಿರಗಳಲ್ಲಿ, ಯಹೂದ್ಯರ ಪ್ರಾರ್ಥನಾ ಮಂದಿರಗಳಲ್ಲಿ ಅಥವಾ ಸಿನಗೋಗಳಲ್ಲಿ ಹೋಗಿ ಅವ್ರು ಏನು ಮಾಡ್ತಿದ್ರು ಅಂದರೆ ಸುವಾರ್ತೆ ಸಾರ್ತಿದ್ರು. ಯೇಸುವೆ ದೇವರು, ರಕ್ಷಕನು, ಆತನೇ ಮೆಸ್ಸಿಯನು. ಒಂದು ಕಾಲದಲ್ಲಿ ನಾನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ ಪೌಲನು ಹೇಳುವಂಥ ವಿಷಯ. ಅವನು ಸೌಲನಾಗಿರುವ ಸಮಯದಲ್ಲಿ ನಾನು ಕ್ರಿಸ್ತ ಸಭೆಯನ್ನು ಹಿಂಸಿಸ್ತಾ ಇದ್ದೆ, ನಾನು ದೂಷಣೆ ಮಾಡ್ತಿದ್ದೆ, ನಿಂದೆ ಅಪಮಾನ ಮಾಡ್ತಿದ್ದೆ, ಸ್ಟೇಫನನ ಕೊಲೆಗೂ ನಾನು ಕಾರಣನಾಗಿದ್ದೆ. ಆದರೆ ಈಗ ಅರ್ಥ ಆಯಿತು, ದೇವರು ನನಗೆ ದರ್ಶನ ಕೊಟ್ಟರು. ದೇವರು ತಾನೇ ಮನುಷ್ಯನಾಗಿ ಲೋಕಕ್ಕೆ ಬಂದನು. ಆತನ ಹೆಸರೇ ಯೇಸು ಸ್ವಾಮಿ. ಆ ಹೆಸರನ್ನು ಪೌಲ ಸೀಲರು ಬಲವಾಗಿ ಸಾರ್ತಾ ಹೋಗುವಾಗ ಥೆಸಲೋನಿಕದಲ್ಲಿಯೂ ಕೂಡ ಈ ಕಾರ್ಯವನ್ನು ಮಾಡ್ತಾ ಇರುವಾಗ, ಥೆಸಲೋನಿಕದಲ್ಲಿ ಏನಾಯ್ತು ಅಂದರೆ, ಈಗ ಸುವಾರ್ತೆ ಸಾರಿದ ಮೇಲೆ ವಿರುದ್ಧ ಶಕ್ತಿಗಳು, ವಿರೋಧವಾದವರು ಎದ್ದು ಹೇಳ್ತಾರೆ. ಈ ಸಮಯದಲ್ಲಿ ವಿರೋಧವಾಗಿ ಎದ್ದವರು ಪೌಲ ಸೀಲರನ್ನು ಹುಡುಕ್ತಾ ಇದ್ದಾರೆ. ಎಲ್ಲಿದ್ದಾರೆ? ಅವರು ಕೊಟ್ಟ ಹೆಸರು ಇವತ್ತು ನಮಗೆ, ನೀನು ಏನು ಧರ್ಮ ಬಿಟ್ಟಿದ್ದಿ, ನೀನು ಜಾತಿ ಬಿಟ್ಟಿದ್ದಿ, ನೀನು ನ್ಯೂ ಲೈಫು, ನೀವು ಹಳೆ ಲೈಫು, ನಿಮ್ಮದು ಅದು ಇದು, ಅಥವಾ ಇವರು ಏನು ಎಲ್ಲ ಲೋಕದ ಜನರು ಹೆಸರು ಕೊಡ್ತಾರೆ. ಆದರೆ ಥೆಸಲೋನಿಕದಲ್ಲಿ ಕೂಡ ಅನ್ಯ ಜನರು ಅಥವಾ ವಿರೋಧಿಸುವವರು ಒಂದು ಹೆಸರು ಕೊಟ್ಟರು ಪವಿತ್ರ ಸಭೆಯ ಸೇವಕರಿಗೆ. ಏನಂತ ಹೆಸರು ಕೊಟ್ಟರು ಅಂತ ಹೇಳಿದರೆ, ಲೋಕವನ್ನು ಅಲ್ಲಕಲ್ಲೋಲ ಮಾಡಿದ ಆ ಮನುಷ್ಯರು ಇಲ್ಲಿಗೆ ಬಂದಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್.
ಇದು ಅನ್ಯ ಜನರ ಬಾಯಿಂದ ಬಂದಂತಹ ಮಾತು, ಅಥವಾ ಥೆಸಲೋನಿಕದಲ್ಲಿ ಕ್ರಿಸ್ತ ಸಭೆಯನ್ನು ಹಿಂಸಿಸಲಿಕ್ಕೆ ಬಂದವರು ಹೇಳಿದಂತಹ ಮಾತು ವೆರಿ ಇಂಪಾರ್ಟೆಂಟ್ ಆಗಿ ಎನಿಸ್ಕೊಳ್ರಿ. ಲೋಕವನ್ನು ಅಲ್ಲ ಕಲ್ಲೋಲ ಮಾಡುವವರು ಯಾರಾಗಿದ್ದಾರೆ? ಅದು ದೇವರ ಮಕ್ಕಳು, ದೇವರ ಸೇವಕರು. ಇವತ್ತು ನೀವು ಲೋಕವನ್ನು ಅಲ್ಲ ಕಲ್ಲೋಲ ಮಾಡಲಿಕ್ಕೆ ಶಕ್ತರಾದಂತಹ ಆ ಮಹಿಮೆಯಲ್ಲಿ ತುಂಬಲ್ಪಟ್ಟಿದ್ದೀರಿ. ಆ ಲೋಕವನ್ನು ಅಲ್ಲ ಕಲ್ಲೋಲ ಅಂದ ಕೂಡಲೇ ಗಲಾಭೆಗಳು, ಗಲಾಟೆಗಳು, ಹಿಂಸೆಗಳು ನಾನು ಹೇಳಲಿಲ್ಲ. ನೀವು ದೇವರ ರಾಜ್ಯದಲ್ಲಿ ಕ್ರಿಸ್ತನ ಸಾಮರ್ಥ್ಯವುಳ್ಳ ಸುವಾರ್ತೆ ಸಾರಿ ಆ ಕಷ್ಟದಲ್ಲಿ, ಕಣ್ಣೀರಲ್ಲಿ, ಪಾಪದಲ್ಲಿ, ನರಕದಲ್ಲಿ ಹೋಗುವ ಪ್ರತಿಯೊಂದು ಜನರನ್ನು ನೀವು ದೇವರ ಕಡೆಗೆ, ಕ್ರಿಸ್ತನ ಕಡೆಗೆ ಮಹಿಮೆಯಾಗಿ ನಡೆಸುವ ಜನರಾಗಿದ್ದೀರಿ. ಅಷ್ಟೆಲ್ಲ ದೇವರು, ಕರ್ತನು ಯೇಸು ಸ್ವಾಮಿ ನಿಮ್ಮನ್ನು ಶಕ್ತವಾಗಿ ಉಪಯೋಗಿಸ್ತಾನೆ. ಯಾವ ರೀತಿ ಪೌಲ ಸೀಲರನ್ನು ದೇವರು ಮಹಿಮೆಗೆ ಆ ಥೆಸಲೋನಿಕದಲ್ಲಿ ಉಪಯೋಗಿಸಿದರು, ಅದೇ ರೀತಿಯಾಗಿ ಒಂದು ನೆನಪಲ್ಲಿ ಇಟ್ಕೊಳ್ರಿ, ಲೋಕವನ್ನು ಅಲ್ಲೋಲ ನೀವು ಮಾಡುವವರಾಗಿದ್ದೀರಿ. ಯೇಸು ಕ್ರಿಸ್ತನಲ್ಲಿ ನೀವು ಬಂದಾಗ ಎಷ್ಟೋ ಜನರು ನಿಮಗೆ ವಿರೋಧವಾಗಿ ನಿಂತರು. ಯಾರಿಂದಲೂ ಕೂಡ ಒಂದು ಕೂದಲು ಕೂಡ ಕೆಳಗೆ ಹಾಕಲಿಕ್ಕಾಗಲಿಲ್ಲ. ನಿಮ್ಮ ಕೂದಲು ಕೂಡ ಉದುರಿ ಹೋಗಲಿಕ್ಕೆ, ಅಥವಾ ದೇವರು ಹೇಳ್ತಾರೆ ನಿಮ್ಮ ಕೂದಲು ಕೂಡ ನಾನು ಎಣಿಸಿದ್ದೇನೆ ಅಂತ. ಅಂದರೆ ವಿರುದ್ಧವಾಗಿ ಬಂದ ಸಮಯದಲ್ಲಿ ನೀವು ನಿಂತ ಸಾಕ್ಷಿ, ರಕ್ತ ಸಾಕ್ಷಿಗಾಗಿಯೂ ಅಥವಾ ದೇವರ ರಾಜ್ಯಕ್ಕಾಗಿ ನಿಂತಿಗೂ ಯಾವುದಕ್ಕಾದರೂ ಸಿದ್ಧವಾಗಿ ನಿಂತಿರು. ದೇವರ ವಿಷಯವಾಗಿ ನಾನು ಹಿಂಜರಿಯುವುದಿಲ್ಲ, ದೇವರ ವಿಷಯದಲ್ಲಿ ನಾನು ನನ್ನ ಸ್ಟೆಪ್ಪನ್ನು ಹಿಂತೆಗೆಯುವುದಿಲ್ಲ ಅಂತ ಹೇಳಿಕೊಂಡು ನಿಮ್ಮ ಮುಂದೆ. ಅಂದರೆ ಅರ್ಥತೇನೆಂದರೆ, ನೀವು ಒಬ್ಬರಾಗಿರಬಹುದು ಅಥವಾ ನೀವು ಇಬ್ಬರಾಗಿರಬಹುದು, ಸಣ್ಣ ಗುಂಪಾಗಿರಬಹುದು. ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಲೋಕವನ್ನು ಅಲ್ಲಕಲ್ಲೋಲ ಮಾಡಲಿಕ್ಕೆ ಸಾಮರ್ಥ್ಯವುಳ್ಳವರಾಗಿದ್ದೀರಿ. ಯಾಕೆ ಲೋಕವನ್ನು ಅಲ್ಲಕಲ್ಲೋಲ ಮಾಡಬಹುದು? ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತಿನ ದಿನಮಾನಗಳಲ್ಲಿ ನಮಗೆ ಅಥವಾ ಪವಿತ್ರ ಸಭೆಗೆ ಹಿಂಸೆಗಳಾಗುವಾಗ ಪ್ರೊಟೆಸ್ಟ್ಗಳು ಮಾಡುವಂಥದ್ದು, ಅಥವಾ ಅಧಿಕಾರಿಗಳ ಮುಂದೆ ಹೋಗುವಂಥದ್ದು, ಅಥವಾ ಏನೆಲ್ಲ ನಾವು ಮಾಡ್ತೇವೆ ಅಂದರೆ ನಮ್ಮ ಸಾಮರ್ಥ್ಯಕ್ಕೆ, ನಮ್ಮ ಶರೀರದ ಸಂಗತಿಗೆ ಅಥವಾ ನಮ್ಮ ಕಣ್ಣಿಗೆ ತೋರುವಂಥ ರೀತಿಯಲ್ಲಿ ಅದು ಮಾಡಬಾರ್ದಂತ ನಾನು ಹೇಳುವುದಿಲ್ಲ. ಅದನ್ನು ನಾವು ಒಂದು ರೀತಿಯಲ್ಲಿ ಮಾಡಬಹುದು. ಆದರೆ ಜಯ ಕೊಡುವುದು ಎಲ್ಲಿ? ಆದರೆ ನಮಗೆ ಜಯ ಸಿಗುವುದು ಎಲ್ಲಿ? ಇವತ್ತು ನಿಮಗೆ ನಾವು ವಾಕ್ಯದ ಮುಖಾಂತರ ತೋರಿಸಿಕೊಡ್ತಾ ಇದ್ದೇನೆ ನೋಡಿ. ವಿಮೋಚನಾ ಕಾಂಡದಲ್ಲಿ 17ನೇ ಅಧ್ಯಾಯ, ವಿಮೋಚನಾ ಕಾಂಡ 17ನೇ ಅಧ್ಯಾಯದಲ್ಲಿ ವಿಮೋಚನಾ ಕಾಂಡ 17ನೇ ಅಧ್ಯಾಯದಲ್ಲಿ ವಚನ 10ರಿಂದ ನಾನು ಓದ್ತೇನೆ. ಅಲ್ಲಿ ಬಹಳ ಸುಂದರವಾಗಿ ಬರೆಯಲ್ಪಟ್ಟ ಒಂದು ವಿಷಯವಾಗಿದೆ. ಇಸ್ರೇಲರು ದೇವರ ಸಹಾಯದಿಂದ ಅಮಾಲೇಕ್ಯರನ್ನು ಜಯಿಸಿದ್ದು. ಇಸ್ರೇಲರು, ಅದರ ಪೀಠಿಕೆ, ದೇವರ ಸಹಾಯದಿಂದ ಅಮಾಲೇಕ್ಯರನ್ನು ಜಯಿಸಿದ ವಿಷಯವಾಗಿ ನಾನು ಮಾತನಾಡ್ತೇನೆ. ಇಲ್ಲಿ ನೋಡಿ, ವಿಮೋಚನಾ ಕಾಂಡ 17ನೇ ಅಧ್ಯಾಯದಲ್ಲಿ 10ನೇ ವಚನ. ಮೋಶೆಯ ಅಪ್ಪಣೆಯ ಮೇರೆಗೆ ಯೆಹೋಶುವನು ಅಮಾಲೇಕ್ಯರ ಸಂಗಡ ಯುದ್ಧ ಮಾಡುವುದಕ್ಕೆ ಹೊರಟನು. ಮೋಶೆಯು, ಆರೋನನು, ಹೂರನು ಈ ಮೂವರು ಗುಡ್ಡದ ತುದಿಗೆ ಏರಿದರು. ಮೋಶೆಯು ತನ್ನ ಕೈಗಳನ್ನು ಮೇಲಕ್ಕೆ ಎತ್ತುವಾಗ ಇಸ್ರೇಲರು ಬಲವಾಗುತ್ತಿದ್ದರು. ಇಳಿಸುವಾಗ ಅಮಾಲೇಕ್ಯರು ಬಲವಾಗುತ್ತಿದ್ದರು. ಹೀಗಿರಲು ಮೋಶೆಯ ಕೈಗಳು ಭಾರವಾದದ್ದರಿಂದ ಆರೋನ್, ಹೂರರು ಒಂದು ಕಲ್ಲನ್ನು ತಂದಿಟ್ಟು ಅದರ ಮೇಲೆ ಅವನನ್ನು ಕುಡ್ರಿಸಿ, ಬಲಗಡೆ ಒಬ್ಬನು ಎಡಗಡೆ ಒಬ್ಬನು ಅವನ ಕೈಗಳಿಗೆ ಆಧಾರ ಕೊಟ್ಟನು. ಈ ರೀತಿಯಲ್ಲಿ ಅವನ ಕೈಗಳು ಹೊತ್ತು ಮುಣುಗುವ ತನಕ ಇಳಿಯದೆ ನಿಂತಿದ್ದವು. ಹೀಗಿರುವುದರಿಂದ ಯೆಹೋಶುವನು ಅಮಾಲೇಕ್ಯರನ್ನು, ಅವರ ಭಟರನ್ನು ಕತ್ತಿಯಿಂದ ಕೆಡವಿಬಿಟ್ಟನು. ಈಗ ಇಲ್ಲಿ ಒಂದು ಬಹಳ ಸುಂದರವಾದಂಥ ಒಂದು ಸಂಗತಿ ಇಸ್ರಾಯೇಲರಲ್ಲಿ ಆದಂತಹ ಒಂದು ವಿಷಯದ ಬಗ್ಗೆ ವಿಮೋಚನಾ ಕಾಂಡದಲ್ಲಿ ಬರೆಯಲ್ಪಟ್ಟಿದೆ. ಏನೆಂದರೆ, ಅಮಾಲೇಕ್ಯರು ಇಸ್ರೇಲ್ ವಿರುದ್ಧವಾಗಿ ಹೋರಾಡೋದಕ್ಕೆ, ಯುದ್ಧ ಮಾಡಲಿಕ್ಕೆ ಬರ್ತಾರೆ. ಈ ಸಮಯದಲ್ಲಿ ಮೋಶೆ, ಆರೋನ, ಹೂರ ಏನು ಮಾಡ್ತಾರಂದರೆ, ಅವರು ಬೆಟ್ಟದ ಮೇಲೆ ಹೋಗ್ತಾರೆ. ಅಲ್ಲಿ ಹೋಗಿ ಮೋಶೆ ವಿಶೇಷವಾಗಿ ಆರೋನ್, ಹೂರ ಏನು ಮಾಡ್ತಾರೋ ಗೊತ್ತಿಲ್ಲ, ಬಟ್ ನಾನು ಹೇಳ್ತೇನೆ ನಿಮಗೆ ಮುಂದೆ. ಮೋಶೆ ಪ್ರಾರ್ಥನೆಗೆ ಮಾಡ್ತಾ ಇದ್ದಾನೆ. ಮೋಶೆ ಕರಗಳನ್ನು ಎತ್ತಿಕೊಂಡು ಪರಲೋಕ ನೋಡಿ ಪ್ರಾರ್ಥಿಸ್ತಾ ಇದ್ದಾನೆ. ಈಗ ಬೆಟ್ಟದ ಕೆಳಗಡೆ ನೋಡುವಾಗ ಯೆಹೋಶುವ ಒಂದು ಲೀಡರ್ಶಿಪ್ಪಲ್ಲಿ ಇಸ್ರೇಲ್ ಮಕ್ಕಳು ಅಮಾಲೇಕ್ಯರ ವಿರುದ್ಧವಾಗಿ ಹೋರಾಡ್ತಾ ಇದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕೇಳ್ರಿ, ಈಗ ಯೆಹೋಶುವ ಅಥವಾ ಇಸ್ರೇಲ್ ಮಕ್ಕಳು ಬಲ ಹೊಂದುವುದು ಯಾವಾಗ? ಇಸ್ರೇಲ್ ಮಕ್ಕಳು ಬಲ ಹೊಂದಿ ಅಮಾಲೇಕ್ಯರ ಬಲವು ಕುಗ್ಗುತ್ತಿರುವುದು ಯಾವಾಗ?
ಯಾವಾಗ ಮೋಶೆ ಪ್ರಾರ್ಥನೆ ಮಾಡುವಾಗ, ಕರಗಳನ್ನು ಮೇಲೆತ್ತುವಾಗ, ಮೊಣಕಾಲೂರಿಕೆ ಪ್ರಾರ್ಥಿಸುವಾಗ ಅಥವಾ ಕರಗಳು ಎತ್ತಿ ಪ್ರಾರ್ಥಿಸುವಾಗ ಈ ರೀತಿಯಾದಂಥ ಸಂಗತಿಗಳು ಅಲ್ಲಿ ಆಗ್ತಾ ಇತ್ತು. ಯೆಹೋಶುವನ ಬಲದಿಂದ ಇಸ್ರೇಲರು ಬಲಗೊಳ್ತಾ ಇರಲಿಲ್ಲ, ಅಥವಾ ಇಸ್ರೇಲರ ತಮ್ಮ ತೋಳು ಬಲದಿಂದ, ತಮ್ಮ ಜ್ಞಾನದಿಂದ ಅಲ್ಲಿ ಜಯ ಆಗ್ತಾ ಇರಲಿಲ್ಲ. ಮೋಶೆಯ ಪ್ರಾರ್ಥನೆ ವೆರಿ ಇಂಪಾರ್ಟೆಂಟ್, ಕೇಳ್ರಿ ಇದನ್ನು, ವೆರಿ ಇಂಪಾರ್ಟೆಂಟ್. ವಿಶೇಷವಾದ ದೇವರಾತ್ಮನ ನಡೆಸುವಿಕೆ. ಮೋಶೆಯ ಪ್ರಾರ್ಥನೆ ಏನು ಮಾಡ್ತಿತ್ತು ಅಂದರೆ ಇಸ್ರಾಯೇಲರನ್ನು ಜಯಿಸ್ತಾ ಇತ್ತು, ಇಸ್ರಾಯೇಲರನ್ನು ಬಲಪಡಿಸ್ತಾ ಇತ್ತು. ಮೋಶೆಯ ಪ್ರಾರ್ಥನೆ ಇಸ್ರಾಯೇಲರನ್ನು ಆ ಸಮಯದಲ್ಲಿ ಮೇಲೆತ್ತುತ್ತಾ ಇತ್ತು, ಅಥವಾ ಜಯಶಾಲಿಗಳನ್ನು ಮಾಡ್ತಾ ಇತ್ತು. ಆರೋನ್ ಹೂರು ಮೇಲೆ ಇದ್ದಾರೆ, ಅವರು ಬೆಟ್ಟದ ಕೆಳಗೆ ನೋಡ್ತಾ ಇದ್ರು. ಬೆಟ್ಟದ ಕೆಳಗೆ ನೋಡುವಾಗ ಅವರು ಮೋಶೆಯನ್ನು ನೋಡ್ತಾ ಇದ್ರು, ಬೆಟ್ಟದ ಕೆಳಗೂ ಕೂಡ ನೋಡ್ತೇವೆ. ಮೋಶೆಯ ಪ್ರಾರ್ಥನೆ ಬಲವಾಗುವಾಗ ಇಸ್ರಾಯೇಲರು ಬಲವಾಗ್ತಿದ್ರು, ಮೋಶೆಯ ಪ್ರಾರ್ಥನೆ ಕಡಿಮೆ ಆಗುವಾಗ ಇಸ್ರಾಯೇಲರು ಕೂಡ ಬಲ ಕಡಿಮೆ ಆಗ್ತಿತ್ತು. ಇದನ್ನು ಗಮನಿಸಿದ ಆರೋನ್ ಹೂರರು ಏನು ಮಾಡಿದ್ರು ಅಂದರೆ ಮೋಶೆಯನ್ನು ಒಂದು ಕಲ್ಲಿನ ಮೇಲೆ ಕುಳಿಸಿ ಅವನ 2 ಕರಗಳನ್ನು ಹಿಡಿದುಕೊಂಡು ಮೇಲೆತ್ತಿದ್ದರು. ಇದು ಯೂನಿಟಿ ಪ್ರೇಯರ್ ಅನ್ನು ತೋರಿಸ್ತದೆ, ಒಂದು ಐಕ್ಯತೆ ಪ್ರೇಯರು ಅಥವಾ ಐಕ್ಯತೆ ಪ್ರಾರ್ಥನೆ. ಸಹೋದರರು ಒಂದಾಗಿರುವುದನ್ನು ತೋರಿಸ್ತದೆ. ಸಹೋದರರು ಒಂದಾಗಿರುವಾಗ ಅಲ್ಲಿ ಜೀವವು, ಮನಃಶಾಂತಿಯು, ಜಯವು ಉಂಟು. ಸೇವಕರು ಒಂದಾಗಿರುವಾಗ ಅಲ್ಲಿ ಜಯವುಂಟು. ಸಭೆ ಒಟ್ಟಾಗಿ ಪ್ರಾರ್ಥಿಸುವಾಗ ಬಲ ಹೆಚ್ಚಾಗ್ತದೆ. ಈಗ ಕೇಳ್ರಿ, ವೆರಿ ಇಂಪಾರ್ಟೆಂಟ್. ಯೆಹೋಶುವ ಮತ್ತು ಇಸ್ರೇಲ್ ಜನರು ಅವರ ಬಲದಿಂದ ಜಯ ಹೊಂದುತ್ತಾ ಇದ್ದಾರೋ, ಅಥವಾ ಮೋಶೆ ಆರೋನ್ ಹೂರ್ ಮಾಡುವಂಥ ಪ್ರಾರ್ಥನೆಯಲ್ಲಿ ಜಯ ಹೊಂದುತ್ತಾ ಇದ್ದರು? ನಾನಲ್ಲಿ ಯುದ್ಧ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಯುದ್ಧ ಮಾಡಲೇಬೇಕಾಗಿದೆ. ಆದರೆ ಪ್ರಾರ್ಥನೆ ಆ ಯುದ್ಧವನ್ನು ಜಯಿಸ್ತಾ ಇತ್ತು, ಪ್ರಾರ್ಥನೆ ಆ ಯುದ್ಧದಲ್ಲಿ ಬಲವನ್ನು ಕೊಡ್ತಾ ಇತ್ತು. ಇವತ್ತು ನಾವು ನಮಗೆ ವಿರುದ್ಧವಾದಂಥ ಸಂಗತಿಗಳಲ್ಲಿ, ಅಥವಾ ಪವಿತ್ರ ಸಭೆಗೆ ವಿರುದ್ಧವಾದ ಸಂಗತಿಗಳಲ್ಲಿ ನಾವು ಏನು ಮಾಡಬೇಕಾಗಿದೆ? ಅವರನ್ನು ನಿರೀಕ್ಷಿಸಿಕೊಳ್ಳುವುದಲ್ಲ. ಸಹಾಯ ಒಳ್ಳೆಯದೇ, ನಾನು ಇಲ್ಲ ಅಂತ ಹೇಳುವುದಿಲ್ಲ, ಬಟ್ ನಮ್ಮ ಕಾನ್ಸೆಪ್ಟ್ ದೇವರ ಮೇಲೆ ಇರಬೇಕು, ನಮ್ಮ ನಿರೀಕ್ಷೆ ದೇವರ ಮೇಲೆ ಇರಬೇಕು. ನಾವು ಪ್ರಾರ್ಥಿಸುವಾಗ ನಾನು ಹೇಳ್ತೇನೆ, ಆತ್ಮಿಕ ಲೋಕದಲ್ಲಿ ದೊಡ್ಡ ಜಯ ಉಂಟಾಗ್ತದೆ. ನಾವು ಖಾಲಿ ಆತ್ಮಿಕ ಲೋಕದಲ್ಲಿ ದೊಡ್ಡ ಸೈನಿಕರಾಗಿದ್ದೇವೆ ಅಂತ ಹೇಳಿದರೆ ಸಾಕಾಗುವುದಿಲ್ಲ. ಆತ್ಮಿಕ ಲೋಕದಲ್ಲಿ ನಾವು ಆಲ್ರೆಡಿ ಸೈನಿಕರಾಗಿದ್ದೇವೆ, ಬಲಾಢ್ಯರಾಗಿದ್ದೇವೆ, ಆ ಜಯವನ್ನು ನಾವು ನೋಡುವವರಾಗಿದ್ದೇವೆ. ನಾವು ಹೋರಾಡುವುದು ಖಾಲಿ ನಮ್ಮ ಶಕ್ತಿಯಿಂದಲ್ಲ, ನಮ್ಮ ದೇವರ ಆತ್ಮನ ಬಲದಿಂದ. ಅಲ್ಲಿ ದೇವರ ವಾಕ್ಯ ಜಕರ್ಯದಲ್ಲಿ ಹೇಳ್ತಾ ಇದೆ, 4ನೇ ಅಧ್ಯಾಯದಲ್ಲಿ 6ನೇ ವಚನ ಹೀಗೆ ಹೇಳ್ತೇನೆ, ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ದೇವರ ಆತ್ಮದಿಂದಲೇ, ದೇವರ ಆತ್ಮನಿಂದಲೇ. ಇವತ್ತು ಅದೇ ವಚನ ನಾನು ಕ್ಲೈಮ್ ಮಾಡ್ತಾ ಇದ್ದೇನೆ. ಇವತ್ತು ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆಗೆ ಎಷ್ಟು ಒಂದು ಮಹತ್ವ ಇದೆ. ಇಲ್ಲಿ ನೋಡಿ, ಮೋಶೆ ಆರೋನನು ಬೆಟ್ಟದ ತುದಿಗೆ ಹೋದರು ಅಂದರೆ ದೇವರ ಮಹಿಮೆಯ ಪ್ರಸನ್ನತೆಗೆ ಹೋಗಬೇಕಾಗಿದೆ. ನಾನು ಹೇಳುವಂತಹ ವಾಕ್ಯದ ವಿಷಯವಾಗಿ ನಿಮ್ಮಲ್ಲಿ ಹೇಳುವಂಥ ವಿಷಯ ಇಷ್ಟೇ, ಬೆಟ್ಟದ ತುದಿಗೆ ನಾವು ಹೋಗಬೇಕು, ಬೆಟ್ಟದ ತುದಿಗೆ ನಾವು ಹೋಗಬೇಕು. ಅಷ್ಟೇ ಅಲ್ಲ, ಪ್ರೆಸೆನ್ಸಿಗೆ ಹೋಗುವಾಗ ಆ ಮೊಣಕಾಲಿನ ಊರಿನ ಪ್ರಾರ್ಥನೆ, ಮೊಣಕಾಲಿನ ಪ್ರಾರ್ಥನೆ, ಅಲ್ಲಿ ಅಮಲಿಕರ ವಿರುದ್ಧವಾಗಿ ಯೆಹೋಶುವನಿಗೆ, ಇಸ್ರಾಯೇಲ್ ಮಕ್ಕಳಿಗೆ ಜಯ ಉಂಟಾಯಿತು. ಇವತ್ತು ನಿಮ್ಮ ಪರಿಸ್ಥಿತಿಗಳು, ನಿಮ್ಮಲ್ಲಿರುವ ಯಾವುದೇ ಸಂಗತಿಗಳು ಇರಬಹುದು, ನಿಮಗೆ ವಿರೋಧವಾಗಿ ಬಂದಂಥ ಸಂಗತಿಗಳಿಗೆ ಏನು ಮಾಡಬೇಕಾಗಿದೆ? ಯೇಸು ಕರ್ತನ ಮುಂದೆ ಹೋಗಿ, ಪ್ರಾರ್ಥನೆ ಕೇಳುವವನ ಮುಂದೆ ಹೋಗಿ ನೀವು ನಿಂತುಕೊಳ್ಳಬೇಕು. ಆ ಪ್ರಾರ್ಥನೆ ಕೇಳುವಾತನು ನಮಗೆ ಜಯವನ್ನು ಕೊಡ್ತಾನೆ, ವೈರಿಗಳನ್ನು ಚದುರಿಸಿ ಬಿಡ್ತಾನೆ. ವೈರಿಗಳನ್ನು ಏನು ಮಾಡ್ತಾನೆ? ಚದುರಿಸಿ ಬಿಡ್ತಾನೆ. ನಿಮಗೆ ಒಂದು ಅಷ್ಟು ಒಳ್ಳೆಯ ಶಕ್ತವಾದ ದೇವರು ನಮ್ಮ ದೇವರಾಗಿದ್ದಾನೆ. ನೋಡಿ, ಕೀರ್ತನೆ 2ರಲ್ಲಿ ವಚನ ನಾನು ಓದ್ತೇನೆ 1ರಿಂದ. ಅನ್ಯ ಜನರು ದೊಂಬಿ ಮಾಡುವುದು, ಜನಾಂಗಗಳವರು ವ್ಯರ್ಥ ಕಾರ್ಯಗಳನ್ನು ಯೋಚಿಸುವುದು ಯಾಕೆ? ಅನ್ಯ ಜನರು ದೊಂಬಿ ಮಾಡ್ತಾರೆ, ಜನಾಂಗಗಳು ವ್ಯರ್ಥ ಕಾರ್ಯಗಳು. ಇವತ್ತು ಪವಿತ್ರ ಸಭೆ ವಿರುದ್ಧವಾಗಿ ವ್ಯರ್ಥ ಕಾರ್ಯಗಳು ಬಹಳ ಉಂಟು. ಇದನ್ನು ಕೆಡವಿ ಹಾಕುವುದಕ್ಕಾಗಿ ನೀವು ಮೋಶೆ ಹಾಕಬೇಕು, ನೀವು ಯೇಸು ಸ್ವಾಮಿ ಹಾಕಬೇಕು, ನೀವು ಆರೋನ್ ಹೂರ್ ಆಗಬೇಕು. ಯಾವ ರೀತಿ ಯೇಸು ಸ್ವಾಮಿ ತನ್ನ ಜೀವಿತದಲ್ಲಿ, ವೆರಿ ಇಂಪಾರ್ಟೆಂಟ್, ಬಹಳ ಮಹತ್ವ ಉಳ್ಳದು. ಸೇವೆ ಜೀವಿತದಲ್ಲಿ ಪ್ರತಿ ಸಲವೂ ಪ್ರತಿ ಗಳಿಗೆ ಆತನು ಜಯಿಸಿದನು ಪ್ರಾರ್ಥನೆ ಮುಖಾಂತರ. ಇವತ್ತು ನಾವು ಕೋಟಿಗಟ್ಟಲೆ ದೇವರ ಮಕ್ಕಳಿದ್ದೇವೆ, ಆವಾಗ ಯೇಸು ಒಬ್ಬನೇ ಇದ್ದನು. ಇವತ್ತು ಕೋಟಿಗಟ್ಟಲೆ ದೇವ ಮಕ್ಕಳು ಮೊಣಕಾಲು ಊರುವಾಗ ಎಂಥ ಸಾಮರ್ಥ್ಯ ಉಂಟಾಗ್ತದೆ ಎನಿಸಿಕೊಳ್ಳ್ರಿ. ಆವಾಗ ಯೇಸು ಸ್ವಾಮಿ ಒಬ್ಬನೇ. ಇಡೀ ರೋಮ್ ಚಕ್ರವರ್ತಿಯ ವಿರುದ್ಧವಾಗಿಯೂ
ಧರ್ಮಶಾಸ್ತ್ರದ ಒಂದು ನಡವಳಿಕೆಯ ವಿರುದ್ಧವಾಗಿ ಹೋಗುವಂಥ ಸಂಗತಿಯವರು. ಫರಿಸೇಯರು, ಯಾಜಕರು, ಶ್ರೇಷ್ಠರು ಅಥವಾ ಅಲ್ಲಿರುವವರ ಎಲ್ಲರ ಮುಂದೆ ಯೇಸು ಸ್ವಾಮಿ ಯೆಹೂದ್ಯರ ಇಸ್ರಾಯೇಲರ ಆ ಧರ್ಮಶಾಸ್ತ್ರವನ್ನು ಮೀರಿ ನಡೆಯುವ ಜನರ ಮುಂದೆ. ಅಷ್ಟೇ ಅಲ್ಲ, ಲೋಕದ ಎಲ್ಲ ಶಕ್ತಿಗಳು ವಿರುದ್ಧವಾಗಿ ಬಂದಾಗ, ಅಥವಾ ಸೈತಾನ್ ತನ್ನ ಎಲ್ಲ ಪ್ರಭಾವವನ್ನು ಹಿಡಿದುಕೊಂಡು ಯೇಸುವಿನ ಮೇಲೆ ಎಷ್ಟು ಅವನು ದಬ್ಬಾಳಿಕೆ ಮಾಡಲಿಕ್ಕೆ ಬಂದಾಗಲೂ ಕೂಡ ನಮ್ಮ ಕರ್ತನು ಸೋಲೇ ಇಲ್ಲ. ನಮ್ಮ ಕರ್ತನು ಸೋಲೇ ಇಲ್ಲ. ಆ ಕರ್ತನಿಗೆ, ಆ ಯೇಸಪ್ಪನಿಗೆ ಹುಟ್ಟಿದ ಮಕ್ಕಳು ನಾವು ಹಾಕಿದ್ದೇವೆ. ನಮ್ಮ ಯೇಸು ಬಲಾಢ್ಯನಾಕಿದ್ದಾನೆ, ಸರ್ವಶಕ್ತನಾಕಿದ್ದಾನೆ, ಆತನು ಎಲ್ ಶಡೈ ದೇವರಾಕಿದ್ದಾನೆ. ಆತನ ಸಾಮರ್ಥ್ಯ ಶ್ರೇಷ್ಠವಾದದ್ದು. ಇವತ್ತು ಕೂಡ ದೇವರಿಗೆ ತುಂಬ ಜನ ಬೇಕಾಗಿಲ್ಲ. ಇವತ್ತು ದೇವರಿಗೆ ಬೇಕಾದವರು ಪ್ರಾರ್ಥನೆ ಮಾಡುವವರು, ಕಾಲೆಳೆಯುವವರು ಅಲ್ಲ. ಕಾಲೆಳೆಯುವವರು ಅಲ್ವೇ ಅಲ್ಲ. ಬಹಳ ಜನರು ಇವತ್ತು ಕಾಲೆಳಿತಾರೆ. ಆ ಸೇವಕ ಹೀಗೆ ಮಾಡಿದೆ, ಈ ಸೇವಕ ಹೀಗಾದ, ಅವನು ಹೀಗೆ ಮಾಡ್ದ, ಅವನು ಹೀಗೆ ಕಂಪ್ಲೇಂಟ್ ಮಾಡುವುದರಲ್ಲಿ ಇದ್ದೀರಿ, ಗುಣಗುಟ್ಟುವುದರಲ್ಲಿ ಇದ್ದೀರಿ. ಅದರ ಬದಲಿಗೆ ಹಾಗೆ ಮಾಡಿದಂತ ಹೇಳಿದಿ, ನಿಮಗೆ ಗೊತ್ತಾದರೆ ಹೋಗು ಮಾತನಾಡೋ ಸೇವಕನ ಹತ್ರ, ಹೇಳು ಸೇವಕನೇ ಈ ರೀತಿ ಅಂತ. ಕೇಳದಿದ್ರಿ ಅಥವಾ ನಿನಗೆ ಮಾತನಾಡಲಿಕ್ಕೆ ಧೈರ್ಯ ಇಲ್ಲದಿದ್ದರೆ ಸೀದಾ ನಿಮ್ಮ ಮನೆಗೆ ಹೋಗು, ರೂಮಿಗೆ ಹೋಗು, ಬಾಗಿಲು ಮುಚ್ಚುಕೋ. ಆ ಸೇವಕನಿಗಾಗಿ, ಆ ವಿಶ್ವಾಸಿಗಾಗಿ, ಆ ಮಗನಿಗಾಗಿ, ಆ ಮಗಳಿಗಾಗಿ, ಯಾರಿಗಾಗಲಿ ಪ್ರಾರ್ಥಿಸು. ಪ್ರಾರ್ಥನೆಯಲ್ಲಿ ಬದಲಾವಣೆ ಉಂಟಾಗ್ತದೆ. ನಾವು ಸುಮ್ಮನೆ ಒಬ್ಬರ ಮೇಲೆ ಒಬ್ಬರನ್ನು ಆಪಾದನೆ ಮಾಡ್ತಾ ಇರುವುದಾದರೆ ನಮ್ಮ ಕೆಲಸವೂ ಹಾಳಾಗ್ತದೆ, ನಮ್ಮ ಸಮಯವೂ ಹಾಳಾಗ್ತದೆ. ಅಷ್ಟೆಲ್ಲ ನಮ್ಮ ಎಲ್ಲ ಆ ವಿಷಯಗಳು ಪಾಪ ನಮ್ಮ ಜೀವಿತದಲ್ಲಿ ಹೆಚ್ಚಾಗ್ಲಿಕ್ಕೆ ಒಂದು ಪಾಪ ಹೆಚ್ಚಾಗ್ಲಿಕ್ಕೆ ಒಂದು ಕಾರಣವಾಗ್ತದೆ. ಅದರ ಬದಲಿಗೆ ಒಂದು ಹೇಳು, ಇಲ್ಲವಾದರೆ ಪ್ರಾರ್ಥಿಸು, ಜಯ ನಿನ್ನದೇ. ಇಲ್ಲಿ ಹೇಳ್ತಾ ಇದೆ, ಅನ್ಯ ಜನರು ನಂಬಿ ಮಾಡುವುದಕ್ಕೆ ಯೆಹೋವನಿಗೂ ಆತನು ಅಭಿಷೇಕಿಸಿದವನಿಗೂ ವಿರೋಧವಾಗಿ ಭೂಪತಿಗಳು ಸನ್ನದ್ಧರಾಗಿ ನಿಂತಿದ್ದಾರೆ. ಅಧಿಕಾರಿಗಳು ಒಟ್ಟಾಗಿ ಸೇರಿ ಆಲೋಚಿಸುತ್ತಿದ್ದಾರೆ. ಅಧಿಕಾರಿಗಳು, ಭೂಪತಿಗಳು ಸನ್ನದ್ಧವಾಗಿ ನಿಂತುಕೊಂಡು ಪವಿತ್ರ ಸಭೆ ವಿರೋಧವಾಗಿ, ಯೆಹೋವನ ವಿರೋಧವಾಗಿ, ಆತನ ಅಭಿಷೇಕಿಸಿದ ಸೇವಕರ ವಿರೋಧವಾಗಿ, ತನ್ನ ಮಕ್ಕಳ ವಿರೋಧವಾಗಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಲೋಕದ ಅಧಿಪತಿಗಳು ಅಥವಾ ಲೋಕದ ದುಷ್ಟ ಶಕ್ತಿಗಳು, ಲೋಕದಲ್ಲಿರುವ ಸೈತಾನ್ ಶಕ್ತಿ ಆಲೋಚಿಸ್ಕೊಳ್ತಾ ಇದೆ, ಹೇಗೆ ನಾಶಪಡಿಸುವುದು. ಆವಾಗ ನಮಗೆ ಅವರು ಹಾಕಿದ ಬಂಧನಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಬಿಸಾಡೋಣ ಎಂದು ಮಾತನಾಡಿಕೊಳ್ಳುತ್ತಾರಲ್ಲ. ಬಂಧನಗಳು ಇವತ್ತು ನಾವೇನು ಮಾಡ್ತೇವೆ? ನಾವು ಹಾಕಲಿಲ್ವ ಬೇಡಿಗಳು, ಬಂಧನಗಳು? ಖಂಡಿತವಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಸೈತಾನ ಕಾರ್ಯಗಳು ಎಷ್ಟು ನಾವು ಲಯಪಡಿಸ್ತೇವೆ, ಎಷ್ಟು ಜನರನ್ನು, ಎಷ್ಟು ರೋಗಗಳನ್ನು ನಾವು ಕಟ್ಟುತ್ತಾ ಇದ್ದೇವೆ. ಸೈತಾನ ಅದನ್ನೆಲ್ಲ ನಾವು ನೋಡ್ತಾ ಇದ್ದೇನೆ. ಮಾಟಮಂತ್ರ ಶಕ್ತಿಗಳನ್ನು ನಾವು ಕಟ್ಟಿ ಹಾಕ್ತಾ ಇದ್ದೇವೆ, ದುರಾತ್ಮಕ ಫಲಗಳನ್ನು ಕಟ್ಟಿ ಹಾಕ್ತೇವೆ, ಪಾತಲೋಕದ ಶಕ್ತಿಯ ಫಲಗಳನ್ನು ಕಟ್ಟಿ ಹಾಕ್ತಿದ್ದೇವೆ. 1ನೇ ವರ್ಗ, 2ನೇ ವರ್ಗ, ಅಂತುಕ್ರಿಸ್ತು ಅಥವಾ ಸುಳ್ಳು ಪ್ರವಾದಿಯ ಕಾರ್ಯಗಳು ನಾವು ಮುರಿದು ಹಾಕ್ತಾ ಇದ್ದೇವೆ. ಅಥವಾ ಲೋಕದಲ್ಲಿ ನೋಡಿ, ಎಷ್ಟೋ ಜನ ಕುಡಿಕಾತ್ಮದಲ್ಲಿ, ವ್ಯಾಭಿಚಾರದಲ್ಲಿ ಹಣ ಮಾಡುವವರ ಕಾರ್ಯಗಳು ನಾವೇನು ಮಾಡ್ತಿದ್ವಿ? ಕಟ್ಟುತ್ತಾ ಇದ್ದೇವೆ. ದೇವರ ವಚನ ಏನು ಹೇಳ್ತಾ ಇದೆ? ನೀವು ಪರಲೋಕದಲ್ಲಿ ಏನನ್ನು ಬಿಚ್ಚುತ್ತೀರೋ ಅದು ಬಿಚ್ಚಿರುವುದು, ಭೂಲೋಕದಲ್ಲಿ ನೀವೇನು ಕಟ್ಟುತ್ತೀರೋ ಅಥವಾ ಪರಲೋಕದಲ್ಲಿ ಏನು ಕಟ್ಟುತ್ತೀರೋ ಅದು ಕಟ್ಟಲ್ಪಡ್ತಿರುವುದು, ಅಥವಾ ಭೂಲೋಕದಲ್ಲಿ ನೀವೇನು ಕಟ್ಟುತ್ತೀರೋ ಅದು ಕಟ್ಟಲ್ಪಡ್ತಾ ಇರುವುದು. ಮತ್ತೆ 18ನೇ ಅಧ್ಯಾಯದಲ್ಲಿ ಓದಿಕೊಳ್ಳುವ ಅಲ್ವಾ? ನಾವು ಯಾಕೆ ವಾಕ್ಯ ಓದದೇ ಇರುವುದು? ವಾಕ್ಯ ಓದುವಾಗ ವಾಕ್ಯದ ಜ್ಞಾನ ಉಂಟಾಗ್ತದೆ. ಈಗ ನಾನು ಹೇಳುವಂಥದ್ದು ನಾವು ಕಟ್ಟಬೇಕು. ಮತ್ತೆ 18 ಭೂಲೋಕದಲ್ಲಿ ನೀವು ಏನನ್ನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀವು ಏನನ್ನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿ ಬಿಚ್ಚಿರುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದಾರೆ, ಅದು ಪರಲೋಕದಲ್ಲಿರುವ ತನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಯಾಕೆಂದರೆ 2-3 ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬರ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಅಂದನು. ನಮ್ಮ ದೇವರೆಷ್ಟು ಒಳ್ಳೆಯವನಾಗಿದ್ದಾನೆ. ಭೂಲೋಕದಲ್ಲಿ ನಾವು ಏನನ್ನು ಕಟ್ಟುತ್ತೇವೋ ಅದು ಕಟ್ಟಲ್ಪಡುವುದು, ಪರಲೋಕದಲ್ಲಿ ಕಟ್ಟಲ್ಪಡುವುದು. ಭೂಲೋಕದಲ್ಲಿ ನೀವೇನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿ ಕಟ್ಟಿರುವುದು, ಭೂಲೋಕದಲ್ಲಿ ನೀವು ಏನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿ ಬಿಚ್ಚಿರುವುದು. ಇವತ್ತು ನಾವು ಎಷ್ಟು ಕಟ್ಟುತ್ತೇವೆ ಅದಕ್ಕೆ ಅವ್ರು ಹೇಳ್ತಾರೆ, ನಮಗೆ ಅವರು ಹಾಕಿದ ಬಂಧಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಬಿಸಾಡೋಣ ಎಂದು ಮಾತನಾಡಿಕೊಳ್ತಾರೆ.
ಮಾತನಾಡ್ಕೊಳ್ತಾರೆ ಜನರು. ಯಾರು? ಸೈತಾನ. ಕಟ್ಟಿದ್ದಾರೆ ನಮಗೆ, ನನ್ನ ಕಟ್ಟಿ ಹಾಕ್ತಾ ಇದ್ದಾರೆ ಇವರು, ಪ್ರಾರ್ಥನೆಯಿಂದ ಕಟ್ಟಿ ಹಾಕ್ತಾ ಇದ್ದಾರೆ. ಯಾರು ಪ್ರಾರ್ಥನೆ ಮಾಡ್ತಾರೆ ಅವರು ಜಯಶಾಲಿಗಳಾಗಿದ್ದಾರೆ. ಯಾರು ಪ್ರಾರ್ಥನೆ ಮಾಡ್ತಾರೆ ಅವರು ಮೋಶೆ ಆರೋನ್ ಹೂರ್ ಥರ ಇದ್ದಾರೆ. ಯಾರು ಪ್ರಾರ್ಥನೆ ಮಾಡ್ತಾರೆ ಅವರು ಲೋಕವನ್ನು ಅಲ್ಲೋಲ ಕೊಲ್ಲೋಲ ಮಾಡುವವರ ಕೊಲ್ಲೋಲ ಮಾಡುವವರು ದೇವರ ಮಕ್ಕಳು ಬಿಟ್ಟರೆ ಬೇರೆ ಯಾರು ಅಲ್ಲ. ದೇವರ ಸೇವಕರೇ ಐಕ್ಯವಾಗಿರ್ರಿ. ದೇವರ ಸೇವಕರೇ ನಿಮ್ಮ ಭಿನ್ನಮತವನ್ನು ಬಿಟ್ಟು ಒಟ್ಟುಗೂಡಿ ಒಂದೇ ಮನಸ್ಸುಳ್ಳವರಾಗಿ ನಾವು ಪ್ರಾರ್ಥಿಸುವಾಗ ಉಡುಪಿ ಪ್ರಾಂತ್ಯವಾಗಲಿ, ಭಾರತ ದೇಶವಾಗಲಿ, ಕರ್ನಾಟಕ ರಾಜ್ಯವಾಗಲಿ ಕರ್ತನಿಗೆ ಸ್ವಾಧೀನವಾಗ್ತದೆ. ನಿಜವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯೇಸು ಸ್ವಾಮಿ ಬರುವ ಸಮಯ ಹತ್ತಿರವಾಗಿದೆ. ಈ ಸಮಯದಲ್ಲಿ ಇದೆಲ್ಲ ನಡೀತಾ ಇರುವಂಥದ್ದು ನೋಡುವಾಗ ಇನ್ನು ಹೆಚ್ಚು ದೂರ ಹೋಗುವುದಿಲ್ಲ. ಕರ್ತನು ಬರುವ ಸಮಯ ಹತ್ತಿರವಾಗಿದೆ. ಅದಕ್ಕೆ ಪರಲೋಕದಲ್ಲಿ ಆಸನ ರೂಢನಾಗಿರುವಾತನು ಅದಕ್ಕೆ ನಗುವನು. ಕರ್ತನು ಅವರನ್ನು ಪರಿಹಾಸ್ಯ ಮಾಡುವನು. ಹಾಗೆ ಪರಿಹಾಸ್ಯ, ಹಾಗೆ ನಗಾಡಿ ಪರಿಹಾಸ್ಯ ಮಾಡಬೇಕಾದ್ರೆ ನಮ್ಮ ಪ್ರಾರ್ಥನೆ ಮೇಲೆ ಹೋಗಬೇಕು. ಆರೋನ್ ಹೂರ್ ಮತ್ತು ಮೋಶೆ ಪ್ರಾರ್ಥನೆ ಮಾಡುವಾಗ ಅಮಲೇಕ್ಯರ ಬಲವು ಅದು ಕಡಿಮೆ ಆಗ್ತಿತ್ತು, ಇಸ್ರೇಲರ ಬಲವು ಹೆಚ್ಚಾಗ್ತಿತ್ತು. ಇವತ್ತು ಆತ್ಮಿಕ ಇಸ್ರೇಲ್ ಆದ ನಿನ್ನ ಬಲವು ಹೆಚ್ಚಾಗಬೇಕಾದ್ರೆ ಏನು ಮಾಡಬೇಕು? ಅಲ್ಲಿ ಮೋಶೆ ಆರೋನ್ ಹೂರ್ ಥರ ನಾವು ಕೂಡ ಪ್ರಾರ್ಥನಾ ವ್ಯಕ್ತಿಗಳಾಗಿ ಮಾರ್ಪಡಬೇಕು. ನಾವು ಯೇಸುವಿನ ಥರ ಮಾತಾಡಬೇಕು. ನಮ್ಮಲ್ಲಿ ಪ್ರಾರ್ಥನೆ ಶಕ್ತಿ, ಪ್ರಾರ್ಥನೆ ಬೆಂಕಿ ಹೆಚ್ಚಾಗಬೇಕು. ಇವತ್ತು ಸಮಸ್ಯೆಗಳಿವೆ, ಕಷ್ಟಗಳಿವೆ, ರೋಗಗಳಿವೆ, ಇಕ್ಕಟ್ಟು ಇದೆ, ಮಠದ ಶಕ್ತಿಗಳಿವೆ, ಅದು ದುಷ್ಟನ ಶಕ್ತಿಗಳಿವೆ, ಅಂಧಕಾರದ ಶಕ್ತಿಗಳಿವೆ, ಪಾತಾಲೋಕದ ಶಕ್ತಿಯ ಬಲಗಳಿವೆ. ಇದನ್ನೆಲ್ಲ ಮುರಿಯಬೇಕಾದ್ರೆ, ಇದನ್ನೆಲ್ಲ ಕಟ್ಟಿ ಹಾಕಬೇಕಾದ್ರೆ, ಇದನ್ನೆಲ್ಲ ನಾವು ಬೈಂಡ್ ಮಾಡಬೇಕಾದ್ರೆ ನಾವು ಪ್ರಾರ್ಥಿಸಬೇಕು. ಸುಳ್ಳು ಸಂಗತಿಗಳು ನಾವು ನೋಡ್ತಾ ಇದ್ದೇವೆ, ಸುಳ್ಳು ಸಮಾಚಾರಗಳನ್ನು ನೋಡ್ತಾ ಇದ್ದೇವೆ. ದೇವರ ಮಕ್ಕಳ ವಿರುದ್ಧವಾಗಿ, ಸೇವಕರ ವಿರುದ್ಧವಾಗಿ ನಾನಾ ರೀತಿಯಾದ ಕೆಟ್ಟ ಸಂಗತಿಗಳು ಆಗ್ತಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಈ ಸಮಯದಲ್ಲಿ ನಾವು ಏನು ಮಾಡಬೇಕು? ಕರ್ತನ ಮುಂದೆ ಹೋಗಬೇಕು. ನಿಮ್ಮ ಮೊಣಕಾಲಿನ ಪ್ರಾರ್ಥನೆ, ನಿಮ್ಮ ದೇವರ ಸನ್ನಿಧಿಯಲ್ಲಿ ನೀವು ಕಳೆಯುವ ಸಮಯ, ನೀವು ಪ್ರಾರ್ಥಿಸುವಾಗ ಲೋಕವನ್ನು ಕೊಲ್ಲೋಲ ಮಾಡುವವರಾಗಿದ್ದೀರಿ. ಅಧಿಕಾರಿಗಳ ಮುಂದೆ ಪ್ರೊಟೆಸ್ಟ್ ಮಾಡುವವರು ಅವರು ಮಾಡುವ ಕಾರ್ಯಗಳು ಮಾಡ್ತಾ ಇರಲಿ, ಅವರಿಗಾಗಿ ನಾವು ಪ್ರಾರ್ಥಿಸುವ. ನೀವು ಕೂಡ ಪ್ರಾರ್ಥಿಸಿ ಮುಂದೆ ಹೋಗ್ರಿ. ದೇವರು ಜಯವನ್ನು ಕೊಡುವ ಆತನಾಗಿದ್ದಾನೆ. ಈ ವಿಷಯವಾಗಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ಲೋಕದಲ್ಲಿ ಇರುವ ಆತನಿಗಿಂತ ನಮ್ಮಲ್ಲಿ ಇರುವ ಆತನು ಹೆಚ್ಚಿನವನು, ಅದು ಯೇಸು ಸ್ವಾಮಿ ಆಗಿದ್ದಾನೆ. ಕೊನೆಯ ಕಾಲದಲ್ಲಿ ನಾವು ಲೋಕವನ್ನು ಕೊಲ್ಲೋಲ ಮಾಡಬೇಕಾದ್ರೆ ನಾವು ಪೌಲ ಸೀಲರ ಹಾಗೆ ಪ್ರಾರ್ಥನಾ ವ್ಯಕ್ತಿಗಳಾಗಿ ಇರಬೇಕು. ಪೌಲ ಸೀಲರನ್ನು ಆ ಜೈಲಿನಲ್ಲಿ ಹಾಕಿದಾಗ ಹೊಡೆದು ಅವರಿಗೆ ರಕ್ತ ಬರೋ ತನಕ ಹೊಡೆದಿದ್ದಾರೆ. ಈ ಸಮಯದಲ್ಲಿ ಪೌಲ ಸೀಲರು ಇಬ್ಬರು ಆ ಜೈಲಿನಲ್ಲಿ ಪ್ರಾರ್ಥನೆಯನ್ನು, ಸ್ತುತಿ ಪದಗಳನ್ನು ಹಾಡ್ತಾ ಇದ್ರು. ಸ್ತುತಿಸುವಾಗ, ಸ್ತುತಿಸಿ ಜಯ ಹೊಂದು ನನ್ನ ಮನವೇ ನೀ, ಭಜಿಸಿ ಜಯ ಹೊಂದು ನನ್ನ ಮನವೇ, ಸರಿಮಾನೆ ಎಲ್ಲಿದ್ದಾರು ನೀ ಭಯ ಪಡಬೇಡ, ಸರಿಮಾನೆ ಎಲ್ಲಿದ್ದಾರು ನೀ ಭಯ ಪಡಬೇಡ, ಪೌಲ ಸೀಲರಂತೆ ನೀ ಸ್ತುತಿಸು, ಪೌಲ ಸೀಲರಂತೆ ನೀ ಸ್ತುತಿಸು, ಸ್ತುತಿಯಲ್ಲಿ ಸಿಗುವುದು ಜಯ, ಸೈತಾನನಿಗೆ ಲಯ 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 ಲಯ, ಆರಾಧನೆಯಲ್ಲಿ ಸಿಗುವುದು ಜಯ, ಸೈತಾನನಿಗೆ ಲಯ 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 ಲಯ. ಇವತ್ತು ಪ್ರಾರ್ಥಿಸುವಾಗ, ಆರಾಧಿಸುವಾಗ ಸೈತಾನಿಗೆ ಸೋಲು ಉಂಟಾಗ್ತದೆ, ಸೈತಾನ ಕಾರ್ಯ ಲಯವಾಗ್ತದೆ. ಇವತ್ತು ನಾನು ಹೇಳುವಂಥ ಮಾತಿಷ್ಟೇ, ಪೌಲ ಸೀಲರು ಆ ಒಂದು ಜೈಲಿನಲ್ಲಿ, ಸೆರೆಮನೆಯಲ್ಲಿ ಇರುವಾಗ ಸ್ತುತಿಸಿದರು. ಕದಗಳು ಮುರಿದು ಬಿದ್ದವು, ಬಾಗಿಲುಗಳು ತನ್ನಷ್ಟಕ್ಕೆ ಮುರಿದು ಬಿದ್ದವು. ರಾತ್ರಿ ಇಡೀ ಪವಿತ್ರ ಸಭೆ ಪ್ರಾರ್ಥಿಸುವಾಗ, ನಾಳಿನ ಬೆಳಿಗ್ಗೆ ಅಥವಾ ನಾಳೆ ಒಂದು ಪ್ರೇತನನ್ನು ಗಲ್ಲಿಗೆ ಹೇರಿಸುವಂಥ ಎಲ್ಲ ಪ್ಲಾನ್ಗಳು ತರುಮರಾಯಿತು. ಇವತ್ತು ಮೈ ಜಾಡಿಸಿಕೋ, ಧೂಳನ್ನು ಜಾಡಿಸಿಕೋ, ನಿನ್ನ ಮೇರೆಯನ್ನು ವಿಸ್ತರಿಸಿಕೋ, ಪ್ರಾರ್ಥನೆ ಮೇರೆಯನ್ನು ವಿಸ್ತರಿಸಿಕೋ. ಖಂಡಿತವಾಗಿ ಹೇಳ್ತಾ ಇದ್ದೇನೆ, ಈ ಒಂದು ವಾಕ್ಯ ಕೇಳುವ ದೇವರ ಮಗನೇ, ದೇವರ ಮಗಳೇ, ನೀನು ಬಲವುಳ್ಳವನಾಗಿತಿ. ಮನುಷ್ಯರು ಹೇಳುವ ಯಾವುದೇ ನೆಗೆಟಿವ್ ಪಾಯಿಂಟಿಗೆ, ಯಾವುದು ಲೋಕದ ಜನರ ನೆಗೆಟಿವ್ ಪಾಯಿಂಟಿಗೆ, ಸೈತಾನ ಹೇಳುವ ಯಾವುದೇ ಸುಳ್ಳು ಸಂಗತಿಗಳೇ, ನಿನ್ನ ಶರೀರ ಹೇಳುವ ಯಾವ ಸುಳ್ಳು ಸಂಗತಿಗೆ ನಿನ್ನ ಅಧೀನನಾಗಬೇಡ. ದೇವರ ವಾಕ್ಯ ಹೇಳ್ತಾ ಇದೆ, ನೀನು ಲೋಕವನ್ನು ಕೊಲ್ಲೋಲ ಮಾಡುವವನಾಗಿದ್ದಿ.
ನೀನು ಲೋಕದಲ್ಲಿ ಜಯಶಾಲಿ ಹಾಕಿದ್ದಿ, ಲೋಕವನ್ನು ನೀನು ಜಯಿಸುವವನಾಕಿದ್ದಿ. ಪವಿತ್ರ ಸಭೆಯಲ್ಲಿ ನಿನಗೆ ದೇವರ ಅಭಿಷೇಕದಲ್ಲಿ ಅಭಿಷೇಕ್ತನಾಗಿ ನೀನು ಮಹಿಮೆಯಲ್ಲಿಯೂ ಮುಂದೆ ಹೋಗುವವನಾಕಿದ್ದೀನಿ. ಅದರ ಕಾರಣ ನಿನ್ನ ಮುಖಾಂತರ ದೇವರು ಅದ್ಭುತಗಳು, ಮಾತ್ಕಾರ್ಯಗಳು, ಸೂಚಕ ಕಾರ್ಯಗಳು, ರೋಗ ಸ್ವಸ್ಥತೆಗಳು ಉಂಟು ಮಾಡುವವನಾಕಿದ್ದಾನೆ. ತುಂಬ ಜನರು ಹೇಳುವುದು, ಅಯ್ಯೋ ಕಷ್ಟ ಇದೆಯಾ, ಕಣ್ಣೀರಿದೆಯಾ. ಹಲೋ, ನೀನು ಎಲ್ಲಿದ್ದೆ ಅಂತ ಫಸ್ಟು ನೀನು ಆಲೋಚನೆ ಮಾಡಿಕೊಳ್ಬೇಕು. ಸ್ವಲ್ಪ ಸಮಯ ಇದೆ, ನಾನು ಹೇಳ್ತೇನೆ, ನೀವು ಬೇಗ ಬೇಗ ಹೇಳಿಬಿಡ್ತೇನೆ. ನಾವು ಯುದ್ಧ ಭೂಮಿಯಲ್ಲಿದ್ದೇವೆ. ಯುದ್ಧ ಭೂಮಿಯಲ್ಲಿ ಇರುವಾಗ ಹೋರಾಟಗಳು ಇವೆ. ನಾವು ಎಲ್ಲಿದ್ದೇವೆ? ಎಫೆಸ 6ನೇ ಅಧ್ಯಾಯದಲ್ಲಿ 10ರಿಂದ ನೀವು ಓದ್ತಾ ಹೋಗಿರಿ. ನಾವು ಹೋರಾಡುವುದು ಅಂಧಕಾರದ ದೊರೆತನಗಳ ವಿರುದ್ಧ ವಾಕ್ಯ ಅಂತ. ನಾವು ಹೋರಾಡ್ತಾ ಇದ್ದೇವೆ. ನಮ್ಮ ಹೋರಾಟ ಯುದ್ಧ ಭೂಮಿಯಲ್ಲಿ ಇರುವಾಗ ನಮಗೆ ಹೋರಾಟಗಳು, ನಮಗೆ ಯುದ್ಧಗಳು ಉಂಟು. ಅದಕ್ಕಾಗಿ ನಾನು ಮಾತನಾಡುವ ವಿಷಯ ಏನೆಂದರೆ, ನಾನು ಹೇಳುವಂಥ ವಿಷಯ ಏನೆಂದರೆ, ನಾವು ಯುದ್ಧ ಮಾಡುವಾಗ ಅಲ್ಲಿ ಕಷ್ಟ, ಕಣ್ಣೀರು ಅಥವಾ ನಮಗೆ ವಿರುದ್ಧವಾದ ಬಂದಂಥ ನಿಂದೆಗಳು, ಅಪಮಾನಗಳು ಅಥವಾ ಬೇರೆ ರೀತಿಯಾದಂಥ ಸಂಗತಿಗಳು ಬರಬಹುದು. ಅದಕ್ಕೆ ನಾವು ಹೆದರುಕೊಳ್ಳುವವರಲ್ಲ. ಮತ್ತು ನೀನು ಏನಂತ ದೇವರ ಮುಂದೆ ಶಪಥ ಮಾಡಿದ್ದಿ? ಕ್ರಿಸ್ತನಲ್ಲಿ ಬರುವಾಗ ನೀನು ಏನು ಹೇಳಿದ್ದಿ? ನೀನು ರಕ್ಷಣೆ ಹೊಂದುವಾಗ ಏನು ಹೇಳಿದ್ದಿ? ಮತ್ತೊಮ್ಮೆ ನೆನಪಿಗೆ ತಂದುಕೋ, ಮತ್ತೊಮ್ಮೆ ತಂದುಕೋ, ಆ ನೆನಪು ಮಾಡಿಕೋ, ಆ ಮೆಮೊರೈಸ್ ಮಾಡಿಕೋ. ಏನು ಹೇಳಿದ್ದಿ ನೀನು? ಸ್ವಾಮಿ, ನಿನಗಾಗಿ, ನಿನ್ನ ರಾಜ್ಯಕ್ಕಾಗಿ ನನ್ನ ಪ್ರಾಣವನ್ನು ಕೊಡಲಿಕ್ಕೂ ನಾನು ಸಿದ್ಧನಾಗಿದ್ದೇನೆ. ಇವತ್ತು ಒಂದು ಸಣ್ಣ ತಲೆನೋವು ಬಂದರೆ, ಸಣ್ಣ ಒಂದು ಜ್ವರ ಬಂದರೆ, ಸಣ್ಣದೊಂದು ಕಷ್ಟ ಬಂದರೆ, ಸಣ್ಣದೊಂದು ಸಮಸ್ಯೆ ಬಂದರೆ, ಸಣ್ಣದೊಂದು ಇಕ್ಕಟ್ಟು ಬಂದರೆ, ಅಯ್ಯಯ್ಯೋ ಇದು ಯಾಕೆ ನನಗೆ ಬಂತು? ಹಲೋ, ಅದನ್ನು ಜಯಿಸು, ಅದನ್ನು ಜಯಿಸು. ಜಯಿಸುವುದಕ್ಕಾಗಿ ನೀನಿದ್ದಿ ಇಲ್ಲಿ. ಅದನ್ನೆಲ್ಲ ಮೆಟ್ಟಿ ನಿಲ್ಲುವಾಕ ನೀನು ದೇವರ ಮಗನಂತ ಮತ್ತೊಮ್ಮೆ ಸಾಕ್ಷಿ ಕೊಡ್ತೀವಿ. ಸೈತಾನನಿಗೆ ಸೋಲುಂಟಾಗ್ತದೆ, ಸೈತಾನಿಗೆ ಅಂದರೆ ಅವನಿಗೆ ಶೇಮ್ ಆಗ್ತದೆ. ಮತ್ತೊಮ್ಮೆ ಯೇಸು ಕ್ರಿಸ್ತನ ಕ್ರೂಜಲ್ಲಿ ಅವನನ್ನು ಸಂಪೂರ್ಣ ಸೋಲಿಸಿದ್ದಾನೆ. ದೇವರ ಮಕ್ಕಳಾದ ನಾವು ಕೂಡ ಅವನನ್ನು ಸೋಲಿಸುವಾಗ ಅದರಷ್ಟು ಹೀನಾಯ ಸೋಲು ಯಾವುದೂ ಇಲ್ಲ. ಆಗ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರಿಗೆ, ಕರ್ತನಿಗೆ, ಯೇಸು ಸ್ವಾಮಿಗೆ, ಪವಿತ್ರಾತ್ಮ ದೇವನಿಗೆ ದೊಡ್ಡ ಮಹಿಮೆ ಉಂಟಾಗ್ತದೆ, ದೊಡ್ಡ ಸಂತೋಷ ಉಂಟಾಗ್ತದೆ. ಯಾರೇ ಆಗಲಿ ತನ್ನ ಮಕ್ಕಳು ಶಾಲೆಯಲ್ಲಿ, ಕಾಲೇಜಲ್ಲಿ ಫಸ್ಟ್ ಬರುವಾಗ ಏನು ತಂದೆ ತಾಯಿಗೆ ಕ್ಷೇಮ ಆಗ್ತದ, ಖುಷಿ ಆಗ್ತದ? ಅದೇ ರೀತಿಯಾಗಿ ಸೈತಾನನ ಸಾಮ್ರಾಜ್ಯವನ್ನು ಲಯಪಡಿಸುವಾಗ, ಸೈತಾನ ಸಾಮ್ರಾಜ್ಯವನ್ನು ನಾವು ಗೆಲ್ಲುವಾಗ, ಸೈತಾನ ಸಾಮ್ರಾಜ್ಯದ ಕಾರ್ಯಗಳನ್ನು ನಾವು ನಿರರ್ಥಕ ಮಾಡುವಾಗ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರಿಗೆ, ಏಸಪ್ಪನಿಗೆ ಸಂತೋಷ ಉಂಟಾಗ್ತದೆ. ನನ್ನ ಮಗನು ನನಗೆ ಹುಟ್ಟಿದವನಂತ ತಂದೆಯ ದೇವರು ಎದೆಯನ್ನು ಬಡಿದುಕೊಂಡು ಹೇಳ್ತಾನೆ. ಹಾಲೆಲೂಯ. ಹಾಗೆ ನೀನಿದ್ದೀಯ? ನೀನು ಅಲ್ಲೋಲ ಕಲ್ಲೋಲ ಮಾಡುವವನಾಗಿದ್ದೆ. ಲೋಕದ ಸಂಖ್ಯೆ, ಅನ್ಯರು, ದೊಂಬಿ ಅಥವಾ ಅದು ಭೂಪತಿಗಳು ಸನ್ನದ್ಧವಾಗಿ ನಿಂತಿದ್ದಾರೆ, ಎಲ್ಲವೂ ರೆಡಿ. ಆದರೆ ಅವರ ಮುಂದೆ ನೀನು ಜಯಿಸಲಿಕ್ಕೆ ನೀನು ಸಿದ್ಧವಾಗಿದ್ದೀಯಾ? ದೇವರು ನಿನ್ನನ್ನು ಅಭಿಷಕ್ತವಾಗಿ ನಡೆಸ್ತಾನೆ. ದೇವರ ಮುಂದೆ ಬಾ. ಇವತ್ತು ನಿಮಗೇನಾದರೂ ಪ್ರಶ್ನೆಗಳಿರುವುದಾದರೆ ಕರೆ ಮಾಡಿರಿ. ಸ್ಕ್ರೀನ್ ಮೇಲೆ ನನ್ನ ನಂಬರ್ ಬರ್ತಾ ಇದೆ. ವಾಕ್ಯದ ವಿಷಯವಾಗಲಿ, ಪ್ರಾರ್ಥನೆ ವಿಷಯವಾಗಲಿ, ನಿಮಗಾಗಿ ಶುಭವನ್ನೇ ನುಡಿಯುವವನಾಗಿದ್ದೇನೆ. ದೇವರು ನಿಮಗೆ ಅದ್ಭುತವಾಗಿ ನಡೆಸಲಿ. ಆದರೆ ದೇವಸೇವಕರೇ, ದೇವರ ಮಕ್ಕಳೇ, ಅಭಿಷಕ್ತರೇ, ಪವಿತ್ರ ಸಭೆಯಲ್ಲಿ ಇರುವವರೇ, ಪ್ರಾರ್ಥನೆ ಮಾಡಿರಿ. ಎಲ್ಲ ಕಾರ್ಯಗಳು, ಸೈತಾನ್ ಕಾರ್ಯಗಳು ಇಲ್ಲದಂತಾಗ್ತಾರೆ. ಅದೇ ರೀತಿಯಾಗಿ ಇವತ್ತು ಈ ವಾಕ್ಯವನ್ನು ಕೇಳುವಂಥ ಯಾರೇ ಆಗಲಿ ಹೊಸಬರು, ನಿಮ್ಮ ಜೀವಿತವನ್ನು ಕರ್ತನಿಗೆ ಒಪ್ಪಿಸಿಕೊಡ್ರಿ. ಆತ ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗೋ ದೇವರು. ನಮಗೆ ಮೋಕ್ಷವನ್ನು ನೀಡಿದ್ದಾನೆ, ನಮಗೆ ಆತ್ಮಿಕ ಜೀವಿತದಲ್ಲಿ ರಕ್ಷಣೆಯನ್ನು ನೀಡಿದ್ದಾನೆ. ನಾವು ಮರಣ ಹೊಂದುವವರಲ್ಲ, ನಾವು ಪುನರುತ್ಥಾನರಾಗಿ ಮತ್ತೆ ನಾವು ಜೀವಿಸುವವರಾಗಿ ಆತ್ಮಿಕ ಶರೀರದಲ್ಲಿ, ಆತ್ಮಿಕ ಲೋಕದಲ್ಲಿ, ಪರಲೋಕದಲ್ಲಿ ಜೀವಿಸುವವರಾಗಿದೆ. ಅಲ್ಲಿ ಹೋಗಬೇಕಾದ್ರೆ ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಅಂತ ಯೇಸು ಸ್ವಾಮಿ ಒಬ್ಬನೇ ಒಂದು ದಾರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಅದ್ಭುತವಾಗಿ ನಡೆಸಲಿ. ನಮಗಾಗಿ ಕೂಡ ಪ್ರಾರ್ಥಿಸಿರಿ. ನಾನು ನಿಮಗಾಗಿ ಪ್ರಾರ್ಥಿಸ್ತೇನೆ. ಪ್ರಾರ್ಥಿಸುವ. ತಂದೆ ದೇವರೇ, ಕೇಳಿದಂಥ ಪ್ರತಿಯೊಬ್ಬೊಬ್ಬರಲ್ಲಿ ನಿನ್ನ ಆತ್ಮನ ಅಭಿಷೇಕ ಉಂಟಾಗಲಿ. ಮೋಶೆ ಯಾವ ರೀತಿ ಜಯ ಹೊಂದಿದ್ದನು, ಪ್ರಾರ್ಥನೆಯಲ್ಲಿ ಜಯ ಉಂಟಂತ ಇವತ್ತು ಹೇಳಿದೆ. ಕರ್ತನೆ, ಯೆಹೋಶುವನ ಬಲದಿಂದ ಆಗಿದ್ದಲ್ಲ, ಅದು ಇಸ್ರಾಯೇಲ್ ಬಲದಿಂದ ಆಗಿದ್ದಲ್ಲ, ಪ್ರಾರ್ಥನೆಯಿಂದ ಆಗಿದ್ದು. ಇವತ್ತು ಪ್ರಾರ್ಥನೆ ಶಕ್ತಿ ಏನಂತ ನಿನ್ನ ಮಕ್ಕಳಿಗೆ ಪ್ರಕಟಪಡಿಸು. ಯಾರು ಕೇಳ್ತಾ ಇದ್ದಾರೆ, ಯಾವುದೇ ಊರಲ್ಲಿ ಇರಲಿ, ಯಾವುದೇ ಲೋಕದಲ್ಲಿ, ಯಾವುದೇ ದೇಶದಲ್ಲಿರಲಿ, ಅವರನ್ನು ನೀನು ಮುಟ್ಟು ಸ್ವಾಮಿ, ಅಲ್ಲಿ ಕಾರ್ಯ ಮಾಡು. ಅಷ್ಟೆಲ್ಲ ಯೇಸು ನಿಜ ದೇವರು, ಸತ್ಯ ದೇವರು ಅಂತ ಒಪ್ಪಿಕೊಳ್ಳುವಂಥ ಹೃದಯವು ಪವಿತ್ರಾತ್ಮ ದೇವ ಅವರಲ್ಲಿ ಉಂಟು ಮಾಡು. ಹೀಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಘನತೆ ಪ್ರಭಾವಮಾನ ಮಹಿಮೆಗೆ ಸಲ್ಲಿಸ್ತೇನೆ. ಯೇಸುವಿನ ನಾಮದಲ್ಲಿ ಬೇಡಿದ ಜೀವಳ ತಂದೆ, ಆಮೇನ್. ಪ್ರೈಸ್ ಗಾಡ್.